ಬಿಟ್ಕಾಯಿನ್ ಅನ್ನ ಇಂಡಿಯನ್ ರುಪಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಬಹುದು ಎಕ್ಸ್ಚೇಂಜ್ ಗಳಿಗೆ ಹೋಗ್ದಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬಿಟ್ಕಾಯಿನ್ ಗ್ರೂಪ್ ಅಲ್ಲಿ ಇವತ್ತೊಬ್ರು ನಾನು 10,000 ರೂಪಾಯಿ ವರ್ತ್ ಆಫ್ ಸತೋಶಿನ ಸೆಲ್ ಮಾಡ್ತಾ ಇದ್ದೀನಿ, ಯಾರು ಇಂಟ್ರೆಸ್ಟ್ ಇದೆ ಅಂತ ಹೇಳಿ ಪೋಸ್ಟ್ ಮಾಡಿದ್ರು. ನನಗೆ ಇಂಟ್ರೆಸ್ಟ್ ಇತ್ತು. ಅವ್ರ ಹತ್ರ ಮಾತಾಡಿ ಇವತ್ತಿನ ಮಾರುಕಟ್ಟೆ ದರದ ಆಧಾರದ ಮೇಲೆ 10,000 ರೂಪಾಯಿ ಇಂಡಿಯನ್ ರುಪಿನ ಕೊಟ್ರೆ ಎಷ್ಟು ಸತೋಶಿ ಬರುತ್ತೆ ಅಂತ ಹೇಳಿ ಮಾತಾಡ್ಕೊಂಡ್ವಿ. ಸುಮಾರು 1,35,000 ಚಿಲ್ಲರೆ ಸತೋಶಿ ಬರುತ್ತೆ. ಈಗ ಅವ್ರಿಗೆ ಬೇಕಾದಂತ 10,000 ರೂಪಾಯಿನ ನಾನು UPI ಪೇಮೆಂಟ್ ಅಲ್ಲಿ ಕಳಿಸಿದೆ. ಜೊತೆಗೆ 10,000 ರೂಪಾಯಿ ವರ್ತ್ ಆಫ್ ಸತೋಶಿನ ಈಸ್ಕೊಬೇಕಲ್ಲ, 1,35,000 ಚಿಲ್ಲರೆ ಸತೋಶಿಸ್ನ ನಾನು ನನ್ನ ಬಿಟ್ಕಾಯಿನ್ ವಾಲೆಟ್ ಅಲ್ಲಿ ಇನ್ವಾಯ್ಸ್ ನ ಕ್ರಿಯೇಟ್ ಮಾಡಿ, ಅಂದ್ರೆ 1,35,000 ಚಿಲ್ಲರೆ ಸತೋಶಿಗೆ ಇವತ್ತಿನ ಮಾರುಕಟ್ಟೆ ದರದ ಆಧಾರದ ಮೇಲೆ ಅವರಿಗೆ ಕಳಿಸ್ತೆ. ಅವ್ರ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ವ್ಯಾಲೆಟ್ ಇಂದ ನನಗೆ ಸತೋಶಿಗಳನ್ನ ಕಳಿಸಿದ್ರು. ಸೊ ಈ ರೀತಿ ಬಿಟ್ಕಾಯಿನ್ ಮತ್ತು ಇಂಡಿಯನ್ ರುಪಿಗೆ ನಾವು ಹಣದ ವರ್ಗಾವಣೆಯನ್ನು ಮಾಡ್ಕೊಳ್ಬಹುದು. ಸೊ ಬಿಟ್ಕಾಯಿನ್ ಏನು? ಬಿಟ್ಕಾಯಿನ್ ಅಂದ್ರೆ ಒಂದು ಹಣ. ಸೊ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ನೇರವಾಗಿ ನಡೆಯುವಂತ ಒಂದು ಹಣಕಾಸಿನ ವ್ಯವಸ್ಥೆ. ಬಿಟ್ಕಾಯಿನ್ ವೈಟ್ ಪೇಪರ್ ಕೂಡ ಇದನ್ನೇ ಬರೆದಿದೆ, ಎ ಪೀರ್ ಟು ಪೀರ್ ಎಲೆಕ್ಟ್ರಾನಿಕ್ ಕ್ಯಾಶ್ ಟ್ರಾನ್ಸಾಕ್ಷನ್ ಸಿಸ್ಟಮ್ ಅಂತ ಹೇಳಿ. ಹಾಗಾಗಿ ಎಕ್ಸ್ಚೇಂಜ್ ನ ಹೊರತಾಗಿಯೂ ಕೂಡ ಎಕ್ಸ್ಚೇಂಜ್ ಮೇಲೆ ಯಾವುದೇ ರೀತಿ ಡಿಪೆಂಡೆನ್ಸಿ ಇಲ್ಲದಲೆ ಒಬ್ಬ ವ್ಯಕ್ತಿ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವೆ ನೇರವಾಗಿ ಹಣದ ವರ್ಗಾವಣೆಯನ್ನ ಮಾಡ್ಕೊಬಹುದು ಅನ್ನೋದು ಬಿಟ್ಕಾಯಿನ್ ಹೇಳುವಂತದ್ದು. ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡಬಹುದು. ಸೊ ನೀವು ಕೂಡ ಈ ರೀತಿ ಬಿಟ್ಕಾಯಿನ್ ಅನ್ನ ಕಲಿಬೇಕು, ನೇರವಾಗಿ ಬಿಟ್ಕಾಯಿನರ್ಸ್ ಜೊತೆ ಸಂಪರ್ಕದಲ್ಲಿ ಬರಬೇಕು, ಮತ್ತೆ ಈ ರೀತಿಯಾದಂತ ಬಿಟ್ಕಾಯಿನ್ ಟು INR ಎಕ್ಸ್ಚೇಂಜ್ ಮಾಡ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಏನಾದ್ರು ಇದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಿಟ್ಕಾಯಿನ್ ಅಂತ ಹೇಳಿ ಟೈಪ್ ಮಾಡಿ, ಅದಕ್ಕೆ ಬೇಕಾದಂತ ಇನ್ಫಾರ್ಮೇಶನ್ ನಾನು ನಿಮಗೆ ಕಳಿಸ್ಕೊಡ್ತೇನೆ.